ಓಕೆ. ನೆಕ್ಸ್ಟ್ ಕ್ಯಾಂಡಿಡೇಟ್ ಯಾರಿರ್ಬೋದು? ನೆಕ್ಸ್ಟ್ ಇಂದ್ರಜಿತ್ ಲಂಕೇಶ್ ಅವರ ಮಗ ಸಮರ್ಜಿತ್ ಲಂಕೇಶ್ ಅವ್ರ ಹೆಸರು ಕೇಳಿ ಬರ್ತಾ ಇದೆ. ಎಸ್, ಲಾಸ್ಟ್ ಇಯರ್ ಗೌರಿ ಸಿನಿಮಾದ ಮೂಲಕ ಬೆಳ್ಳಿ ಪರದೆ ಕಾಲಿಟ್ಟಂತವ್ರು. ಹೌದು. ಸೊ ಅವ್ರ ಹೆಸರು ಕೇಳಿ ಬರ್ತಾ ಇದೆ. ಸೊ ಇವ್ರು ಕೂಡ ಸಖತ್ ಫಿಟ್ ಆಗಿರುವಂತಹ ಮನುಷ್ಯ. ಹ್ಮ್. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರು ಹ್ಮ್. ಒಂದೇ ಸಿನಿಮಾ, ಮತ್ತೆ ಯಾವ್ದಾವ ಸಿನಿಮಾಗಳು ಅಲ್ಲಿ ಬಿಸಿ ಇದಾರ ಗೊತ್ತಿಲ್ಲ. ಅದಾದ ನಂತರ ಇವ್ರ ಹೆಸರು ಕೇಳಿ ಬರ್ತಿರೋದ್ರಿಂದ ಇವರು ಕೂಡ ಒಂದು ಫಿನಾಲೆ ಕಂಟೆಸ್ಟೆಂಟ್ ಅಂತ ಅನ್ನಬಹುದು ಹ್ಮ್. ಟಾಸ್ಕ್ ವಿಚಾರಗಳು ಬಂದಾಗ, ಫಿಟ್ ಅಂಡ್ ಫಿಸಿಕಲಿ ಫಿಟ್ ಆಗಿರೋದ್ರಿಂದ. ಬಟ್ ಅಲ್ಲಿಗೆ ಹೋದ್ಮೇಲೆ ಅವರು ಯಾವ ರೀತಿ ಅಡ್ಜಸ್ಟ್ ಆಗ್ತಾರೆ, ಆ 17 ಜನಕ್ಕೆ ಅಥವಾ 18 ಜನ ಏನಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರುಗಳಿಗೆ ಯಾವ ರೀತಿ ಅಡ್ಜಸ್ಟ್ ಆಗ್ತಾರೆ, ಅವ್ರಗಳ ಜೊತೆ ಯಾವ ರೀತಿ ಹೊಂದ್ಕೊಳ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದರೊಟ್ಟಿಗೆ ಟಾಸ್ಕ್ ಆಡುವಂಥದ್ದಾಗಿರ್ಬೋದು, ಜನರ ಪ್ರೀತಿ. ಯಾಕಂದ್ರೆ ಇಂದ್ರಜಿತ್ ಲಂಕೇಶ್ ಮಗ ಅಂದ ತಕ್ಷಣ ಸಮರ್ಜಿತ್ ಲಂಕೇಶ್ ಅಂತಂದ್ರೆ ಇಂಡಸ್ಟ್ರಿ ಅವ್ರಿಗೆ ಗೊತ್ತು. ಹೌದು. ಹಾಗಂತ ಹೇಳ್ಬಿಟ್ಟು ಕರ್ನಾಟಕದವ್ರಿಗೆ ಇನ್ನೂ ಕೂಡ ಅವರ ಹೆಸರು ಗೊತ್ತಾಗ್ಬೇಕು. ಅಷ್ಟೊಂದು ಅವರು ಫಮಿಲಿಯರ್ ಆಗಿಲ್ಲ ಹಾ, ಇನ್ನೂ ಕೂಡ. ಫೆಮಿಲಿಯರ್ ಅಂದ್ರೆ ಬಿಗ್ ಬಾಸ್ಗೆ ಈಗ ಗೌರಿ ಸಿನಿಮಾದ ಮೂಲಕ ಒಂದಷ್ಟು ಜನರಿಗೆ ಗೊತ್ತಿದೆ. ಹ್ಮ್. ಅದಾದ ನಂತರ ಬಿಗ್ ಬಾಸ್ಗೆ ಹೋದ್ರೆ ಓ ಇವ್ರೇನಪ್ಪ ಸಮರ್ಜಿತ್ ಲಂಕೇಶ್, ಇಂದ್ರಜಿತ್ ಲಂಕೇಶ್ ಅವರ ಮಗ ಅನ್ನುವಂಥದ್ದು ಆಟೋಮೆಟಿಕಲಿ ಎಲ್ರಿಗೂ ಗೊತ್ತಾಗುತ್ತೆ. ಆ ಫೇಮ್ ಇವ್ರಿಗೆ ವರ್ತ್ ಆಗಬಹುದು ಅಂತ ನನ್ನ ಒಂದು ಒಪಿನಿಯನ್. ಅವರ ಒಂದು ಫ್ಯೂಚರ್ಗೆ ಹ್ಮ್. ಎಲ್ಲಾ ಜಾಸ್ತಿ ಲೈಕ್ ಅವ್ರ ಫೇಮ್ ಅನ್ನ ಹೆಚ್ಚಿಸ್ಕೊಳ್ಳೋದಕ್ಕೆ ಎಲ್ಲ. ಮೋರೋವರ್ ಇವ್ರು ಹೆಂಗಲ್ಲಿ ಟಾಸ್ಕ್ ಗಳನ್ನ ಆಡ್ತಾರೆ, ಹ್ಮ್. ಇವ್ರನ್ನ ಹೆಂಗೆ ಪೋರ್ಟ್ರೇ ಮಾಡ್ಕೋತಾರೆ, ಯಾವ ರೀತಿ ಎಂಟರ್ಟೈನ್ ಮಾಡ್ತಾರೆ, ಎಲ್ಲ ಫ್ಯಾಕ್ಟರ್ಸ್ ಕೂಡ ಮ್ಯಾಟರ್ ಆಗುತ್ತೆ. ಇವ್ರ ಫೇಮ್ಗೆ ಬಿಗ್ ಬಾಸ್ ಅನ್ನೋದು ಪ್ಲಸ್ ಪಾಯಿಂಟ್ ಆಗುತ್ತೆ. ಹ್ಮ್. ಯಾಕಂತಂದ್ರೆ ಒಂದಷ್ಟು ಜನಕ್ಕೆ ರೀಚ್ ಕೊಡುತ್ತೆ ಅಂತ ನನ್ನ ಒಂದು ಒಪಿನಿಯನ್. ಓಕೆ. ಹಾಗೆ ಇನ್ನೊಬ್ರು ಶೆಟ್ರು ಬಿಗ್ ಬಾಸ್ಗೆ ಹೋಗ್ತಾರೆ ಅಂತ ಹೇಳಲಾಗ್ತಿದೆ. ಅದು ಮೇಘಾ ಶೆಟ್ಟಿ ಅವರು. ಮೇಘಾ ಶೆಟ್ಟಿ, ಎಸ್, ಜೊತೆಯಲ್ಲಿ ಸೀರಿಯಲ್ ಮೂಲಕ ಕನ್ನಡ ಕಿರುತೆರೆಗೆ ಎಂಟ್ರಿ ಕೊಟ್ಟಂತವ್ರು. ಅದಾದ ನಂತರ ಗೋಲ್ಡನ್ ಸ್ಟಾರ್ ಗಣೇಶ್ ಆಗಿರ್ಬೋದು, ಧನ್ವೀರ್ ಅವರಾಗಿರ್ಬೋದು, ಇನ್ನೊಂದಷ್ಟು ಡಾರ್ಲಿಂಗ್ ಕೃಷ್ಣ ಅವರಾಗಿರ್ಬೋದು, ಅವರ ಒಟ್ಟಿಗೆ ನಟಿಸಿದಂತಹ ನಟಿ. ಸೊ ನಿಮ್ಗೆ ಹೇಗೆ ಅನ್ಸುತ್ತೆ? ನನಗೆ ಹೋಗ್ಬೋದು ಅನ್ಸುತ್ತೆ. ಯಾಕಂದ್ರೆ ಇವಾಗ ಇಂಡಸ್ಟ್ರಿನಲ್ಲೂ ಒಳ್ಳೆ ಪಾಪ್ಯುಲಾರಿಟಿ ಸಿಗ್ತಾ ಇದೆ. ಹಾಗೆ ಒಂದು ಚಾನ್ಸ್ ತಗೊಳ್ಳೋಣ ಅಂತ ಬಿಗ್ ಬಾಸ್ ಟ್ರೈ ಮಾಡಿದ್ರು ಮಾಡಬಹುದು. ಅಂಡ್ ಅವರು ಫಿಸಿಕಲಿ ಫಿಟ್ ಆಗಿದ್ದಾರೆ, ಟಾಸ್ಕ್ಗಳನ್ನು ಚೆನ್ನಾಗಿ ಆಡ್ಬೋದು. ಸೊ ಹಂಗಾಗಿ ಹೋಗ್ಬೋದು. ಅಂಡ್ ಶೆಟ್ರು ಬುದ್ಧಿವಂತಿಕೆಯಲ್ಲಿ ಒಂದ್ ಕೈ ಮೇಲೆ ಇರ್ತಾರೆ. ಹೇಳಕ್ಕಾಗಲ್ಲ. ಅಂದ್ರೆ ಶೆಟ್ರು ಅಂತಂದ್ರೆ ಮೀನ್ ತಿಂದು ಅಭ್ಯಾಸ ಇರುತ್ತೆ. ಬಟ್ ಎಲ್ರು ಹಂಗೆ ಇರ್ತಾರೆ ಅಂತ ಹೇಳೋದಿಕ್ಕಾಗಲ್ಲ. ಅಲ್ಲಿ ಏನಾಗುತ್ತೆ ಅಂತಂದ್ರೆ ಬಿಗ್ ಬಾಸ್ ಅಲ್ಲಿ ನಾವು ಮಾತಾಡ್ತಿದ್ವಿ ಆಗ್ಲೇನೆ, ನಾನು ಹೇಳ್ದೆ ಈ ಮಾತನ್ನ. ಬಟ್ ಎಂಡ್ ಆಫ್ ದ ಡೇ ಏನಂತಂದ್ರೆ ಬುದ್ಧಿವಂತರು ಓಕೆ, ಬಟ್ ಬಿಗ್ ಬಾಸ್ ಅತಿ ಬುದ್ಧಿವಂತರು. ಯಾವ ತರ ಟಾಸ್ಕ್ ಗಳನ್ನ ಯಾರಿಗೆ ಹೆಂಗ್ ಕೊಡ್ತಾರೆ ಅಂತ ಹೇಳೋದಿಕ್ಕಾಗಲ್ಲ. ಸೊ ಆ ಒಂದು ವಿಚಾರ ಏನಾಗುತ್ತೆ ಅಂತಂದ್ರೆ ಹೋಗಬಹುದು, ಇವ್ರಿಗೆ ತುಂಬಾ ಫ್ಯಾನ್ ಬೇಸ್ ಇದೆ, ಪ್ಲಸ್ ಪಾಯಿಂಟ್ ಆಗುತ್ತೆ. ಹೋಗಬಹುದು. ಅಲ್ಲಿ ಸರ್ವೈವ್ ಆಗ್ತಾರಾ ಅನ್ನುವಂಥದ್ದು ನನಗೆ, ಯಾಕಂದ್ರೆ ಕಂಟೆಸ್ಟೆಂಟ್ಸ್ಗೆ ತುಂಬಾನೇ ಕಷ್ಟ ಆಗುತ್ತೆ ಕೆಲವೊಂದು ವಿಚಾರಗಳಲ್ಲಿ. ಎಲ್ಲಾ ಟೈಮಲ್ಲೂ ಒಂದೇ ತರ ಆರೋಗ್ಯ ಇರೋದಿಲ್ಲ. ಹೌದು. ಆರೋಗ್ಯ ಸಮಸ್ಯೆ ಅನ್ನೋದು ಏರುಪೇರು ಆಗ್ತಾ ಇರುತ್ತೆ ಫೀಮೇಲ್ ಕಂಟೆಸ್ಟೆಂಟ್ಸ್ಗೆ. ಸೊ ಅದು ಕೂಡ ಮ್ಯಾಟರ್ ಆಗುತ್ತೆ. ಎಸ್, ಅಷ್ಟೆಲ್ಲ ಹಜಾರ್ಡ್ಸ್ಗಳನ್ನ ದಾಟಿ ಮುಂದೆ ಹೋಗೋದು ದಟ್ ಈಸ್ ಕಾಲ್ಡ್ ಬಿಗ್ ಬಾಸ್. ಸೊ ಲೆಟ್ಸ್ ಸಿ ಅವರು ಹೋಗ್ತಾರಾ ಇಲ್ವಾ ಅಂತ ಮುಂದೆ ಗೊತ್ತಾಗುತ್ತೆ. ಒಟ್ನಲ್ಲಿ ಮೇಘಾ ಶೆಟ್ಟಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಹೋದ್ರೆ ಅಂತೂ ಇವರ ಫ್ಯಾನ್ಸ್ಗಂತೂ ತುಂಬಾ ಖುಷಿ ವಿಚಾರ. ಯಾಕಂತಂದ್ರೆ ಕಿರುತೆರೆ ಆಯ್ತು, ಹಿರಿತೆರೆ ಆಯ್ತು, ಈಗ ರಿಯಾಲಿಟಿ ಶೋಗಳಲ್ಲೂ ಕೂಡ ಅವ್ರು ಮಿಂಚೋದಕ್ಕೆ ಬರ್ತಾ ಇದಾರೆ ಅನ್ನುವಂಥದ್ದು ಅವರ ಫ್ಯಾನ್ಸ್ಗಾಗಿರ್ಬೋದು, ಅಭಿಮಾನಿಗಳಿಗಾಗಿರ್ಬೋದು ಒಂದೊಳ್ಳೆ ಖುಷಿ ಪಡುವಂತ ಸುದ್ದಿ. ಹಾಗೆ ಇನ್ನೊಬ್ರು ಕಾಮಿಡಿ ಆಕ್ಟರ್ ಗಿಲ್ಲಿ ನಟ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಅಂಡ್ ಇವರು ಮೇ ಬಿ 5ನೇ ಕಾಮಿಡಿಯನ್ ಅನ್ಸುತ್ತೆ. ನಾವು 4 ಜನರ ಬಗ್ಗೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಸೊ ಈಗ ಗಿಲ್ಲಿ ನಟ ಅವ್ರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಯಾಕಂತಂದ್ರೆ ಸಾಕಷ್ಟು ರಿಯಾಲಿಟಿ ಶೋಗಳಲ್ಲಿ ತಮ್ಮದೇ ಆದಂತಹ ಒಂದು ಕಾಮಿಡಿ ಟೈಮಿಂಗ್ ಅನ್ನ ಅದರೊಟ್ಟಿಗೆ ಕಾಮಿಡಿ ಕಚಗುಳಿಯ ಮೂಲಕ ಎಂಟರ್ಟೈನ್ ಮಾಡಿದಂತವ್ರು. ರೀಸೆಂಟ್ ಆಗಿ ಕಾಟ್ಲೆ ಕಿಚನ್ ಅಲ್ಲೂ ಕೂಡ ಕಾಣಿಸ್ಕೊಂಡಿದ್ದಂತವ್ರು. ಮಹಾನಟಿ ಗಗನ ಏನಿದ್ರಲ್ಲ, ಆ ಒಂದು ಸೀಸನ್ ಅಲ್ಲಿ ಆಗಿರ್ಬೋದು, ಮಹಾನಟಿ ವೇದಿಕೆ ಮೂಲಕ ಗಗನ ಅವ್ರು ಎಂಟ್ರಿ ಕೊಡ್ತಾರೆ. ಅದಾದ ನಂತರ ಭರ್ಜಲಿ ಬ್ಯಾಚುಲರ್ಸ್ ಆಗಿರಬಹುದು, ಅದ್ರ ಜೊತೆಗೆ DKD ಅಲ್ಲೂ ಕೂಡ ಒಂದಷ್ಟು ದಿನಗಳ ಕಾಲ ಇವರ ಒಂದು ಕಾಮಿಡಿ ಟೈಮಿಂಗ್ಸ್ ಮೂಲಕ ಮೋರೋವರ್ ಅವ್ರು ರಿಯಾಲಿಟಿ ಶೋಗಳಲ್ಲಿ ಎಲ್ಲದರಲ್ಲೂ ಮಿಂಚ್ ಬಂದಿದ್ದಾರೆ. ಹೌದು. ಬಿಗ್ ಬಾಸ್ ಒಂದು ಉಳಿಸಿದ್ರೆ ಈಗ ಅದಕ್ಕೆ ಹೋಗ್ತಿದ್ದಾರೆ. ಹಂಗಾಗಿ ಹೋದ್ರು ಏನು ಸರ್ಪ್ರೈಸಿಂಗ್ ಅನ್ಸಲ್ಲ. ಯಾಕಂದ್ರೆ ಅವ್ರಿಗೆ ಎಲ್ಲ ಕೇಪಬಿಲಿಟೀಸ್ ಇದೆ. ಹೌದು. ಅಂಡ್ ಅವ್ರಿಗೆ ಒಂದು ಏನೋ ರಿಸ್ಕ್ ತಗೊಳ್ಳೋ ಒಂದು ಅವಕಾಶ ಸಿಕ್ಕರೆ ಅವ್ರು ಬಿಡಲ್ಲ. ಯಾಕಂದ್ರೆ ಎಲ್ಲದ್ರಲ್ಲೂ ರಿಯಾಲಿಟಿ ಶೋಸ್ ಅಂದ್ರೆ ರಿಸ್ಕ್. ನೀವು ಎಷ್ಟು ದಿನ ಸರ್ವೈವ್ ಆಗ್ತೀರಾ, ಅಲ್ಲಿ ಹೆಂಗಿರ್ತೀರ ಹೇಳಕ್ ಆಗಲ್ಲ. ಅದು 100% ನಿಜ. ಯಾಕಂತಂದ್ರೆ ನಾವು ಹೋಗೋ ತನಕ ಒಂಥರ ಇದ್ರೆ ಅಲ್ಲಿ ಹೋದ್ಮೇಲೆ ಒಂಥರ ಆಗ್ಬೇಕಾಗುತ್ತೆ. ಹೌದು. ನಾವ್ ಹಿಂಗೆ ಇರ್ಬೇಕು ಅಂತ ಹೇಳ್ಬಿಟ್ಟು ಫಿಕ್ಸ್ ಮಾಡ್ಕೊಂಡು ಮೈಂಡ್ ಸೆಟ್ ನ ಹೋದ್ರೆ ಒಂದಿನ ಇರ್ಬೋದು, 2 ದಿನ ಇರ್ಬೋದು, ಮ್ಯಾಕ್ಸಿಮಮ್ ಒಂದ್ ವಾರ ನಾವು ಟ್ರೈ ಮಾಡ್ಬೋದು. ಬಟ್ ಈ ಮನೆಯಲ್ಲಿ ನಂಗೆ ಆ ವೈಬ್ಸ್ ಮ್ಯಾಚ್ ಆಗ್ತಿಲ್ಲ ಅಂತ. ಅದ್ ಯಾಕೆ ಹೇಳಿ? ಯಾಕೆ? ಅಲ್ಲಿರೋದು ಬರೀ 17-18 ಜನ ಇರ್ತಾರೆ. ಹೌದು. ಸೊ ಇಲ್ಲಾದ್ರೆ ಹೊರಗಡೆ ಆದ್ರೆ ಅಲ್ಲ, ಹೊರಗಡೆ ಆದ್ರೆ ಹೆಂಗಿರ್ತಾರೆ ನಮ್ದೊಂದು ನಾವು ಒಂದು ಏನೋ
ಸರ್ಕಲ್ ಕ್ರಿಯೇಟ್ ಮಾಡ್ಕೋಬಹುದು. ಇವ್ರಿಷ್ಟ ನಂಗೆ, ನೀವಿಷ್ಟ ನಿಮ್ ಜೊತೆ ಇರ್ಬೋದು, ಅವ್ರಿಷ್ಟ ಅವ್ರ ಹಂಗೆ ಅಲ್ಲಿ ಹಂಗಿರಕ್ಕಾಗಲ್ಲ, ಇಷ್ಟ ಎಲ್ದಿದ್ರು ಇರ್ಬೇಕಾಗತ್ತೆ. ಸೊ ಕಮಿಡಿಯನ್ ಅಂದ ತಕ್ಷಣ ಮನೆ ಒಳಗಡೆನೂ ಎಂಟರ್ಟೈನ್ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ಅಲ್ಲಿ ಅವರ ಒಂದು ಸೆಟ್ ಆಫ್ ಲಿಮಿಟೇಷನ್ಸ್ ಇರುತ್ತೆ, ಅದನ್ನು ದಾಟ್ಕೊಂಡು ಅವರು ಎಂಟರ್ಟೈನ್ಮೆಂಟ್ ಕೊಡ್ತಾರಂತ ಕಾದ್ ನೋಡಿ. ಯಾವುದೋ ಒಂದು ವಿಚಾರಕ್ಕೆ ಸಣ್ಣ ಪುಟ್ಟ ಅಡಿಗೆ ಮಾಡುವಂತ ವಿಚಾರ ಆಗಿರ್ಬೋದು, ಪಾತ್ರೆ ತೊಳೆಯುವಂತದ್ದು, ಟಾಯ್ಲೆಟ್ ಕ್ಲೀನ್ ಮಾಡುವಂತ ವಿಚಾರ ಆಗಿರ್ಬೋದು, ಅಲ್ಲಿ ಪ್ರತಿದಿನ ಪ್ರತಿಯೊಂದು ಕ್ಷಣ ಕೂಡ ಒಂದು ತನ್ನಕ್ಕೂ ಎಷ್ಟು ಸಲ ಜಗಳ ಮಾಡ್ತಾರೆ. ಹೌದು, ಹಾಗೆ ಆಗುತ್ತೆ. ಯಾಕಂತಂದ್ರೆ ಅಲ್ಲಿ ಟಾಸ್ಕ್ಗಳೇ ಹಂಗಿರುತ್ತೆ ಹೌದು, ಕೆಲವರಿಗೆ. ಯಾಕಂತಂದ್ರೆ ಇಷ್ಟೇ ಊಟ ಕೊಡ್ತಾರೆ, ಯಾಕಂತಂದ್ರೆ ಅದು ಬಿಗ್ ಬಾಸ್ ಪ್ರಕಾರ, ಯಾಕಂದ್ರೆ ಮೊದ್ಲೇ ಅದು ಆಗಿರೋ ಅಗ್ರಿಮೆಂಟ್ ಆಗಿರುತ್ತೆ ಆತರ, ಈ ತರದಕ್ಕೆಲ್ಲ ರೆಡಿ ಎಲ್ಲಾ ಇರಬೇಕು ಕಂಡೀಷನ್ಸ್ಗೆ ಅವರು ಸೈನ್ ಮಾಡಿನೇ ಹೋಗಿರ್ತಾರೆ. ಅಂದ್ಮೇಲೆನೆ ಅವ್ರನ್ನ ತಗೊಳ್ಳೋಂಥದ್ದು. ಇಲ್ಲ ಅಂತಂದ್ರೆ ನಿಮ್ ಇಷ್ಟ ಅಂತ ಹೇಳ್ಬಿಟ್ಟು ಅವ್ರು ಇದ್ ಮಾಡ್ತಾರೆ. ಬಟ್ ಅಲ್ಲೇನಾಗುತ್ತೆ ಅಂದ್ರೆ ಜಗಳಗಳು ಆಡಿದಾಗ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಹೊರಗಡೆ ಹಂಗಲ್ಲ, ನೀನಿಲ್ಲ ಅಂದ್ರೆ ಇನ್ನೊಬ್ಬ. ಬಟ್ ಅಲ್ಲ ಹೌದು. ಹಂಗಲ್ಲ, ಜಗಳ ಆಡಿ ಮತ್ತೆ ಮಾರನೇ ದಿನ ಅವ್ರ ಮರುಕ್ಷಣನೇ ಮುಖನೇ ಅವ್ರ ನೋಡ್ಬೇಕು. ಮುಖನೇ ನೋಡ್ಕೋಬೇಕಾಗುತ್ತೆ. ಮತ್ತೇನಾಗುತ್ತೆ ಅಂತಂದ್ರೆ ಜಗಳ ಆಡ್ಬಿಟ್ಟು ನಾವು ಅದೇ ಒಂದು ಮೆಂಟಾಲಿಟಿಯನ್ನ ಇಟ್ಕೊಂಡ್ರೆ ಅವರನ್ನ ಕೊನೆ ತನಕನೂ ಕೂಡ ನಾವು ದ್ವೇಷ ಮಾಡ್ಕೊಂಡೇ ಬರ್ಬೇಕಾಗುತ್ತೆ. ಸೊ ಅವ್ರ ಮುಖನೇ ನೋಡ್ತಾ ಇರ್ಬೇಕು, ಈ ಕಡೆ ತಿರುಗಿದ್ರು ಅವ್ರ ಮುಖನೇ ಕಾಣಿಸ್ತಾರೆ, ಈ ಕಡೆ ತಿರುಗಿದ್ರು ಅವರೇ ಕಾಣಿಸ್ತಿರ್ತಾರೆ. ಸೊ ಅಂತ ಟೈಮಲ್ಲಿ ಏನಾಗುತ್ತೆ ಅಂತಂದ್ರೆ ಇಕ್ಕಟ್ಟಿನ ಪರಿಸ್ಥಿತಿ ಅನ್ನೋದು ತುಂಬಾ ಅನಾನುಕೂಲ ಕ್ರಿಯೇಟ್ ಆಗುತ್ತೆ. ಆಗುತ್ತೆ. ಹೌದು, ಅದ್ರೊಟ್ಟಿಗೆ ನಾವು ಅಲ್ಲಿ ಇರೋದಕ್ಕೂ ಆಗಲ್ಲ. ಯಾಕಂದ್ರೆ ನಾವು ಖುಷಿಯಾಗಿರ್ಬೇಕು ಅಂತಂದ್ರೆ ನಮ್ಮ ಜೊತೆ ಯಾರು ಚೆನ್ನಾಗಿ ಜಾಯಲ್ ಆಗಿ ಮಿಂಗಲ್ ಆಗ್ತಾ ಇರ್ತಾರೋ ಅಂತವ್ರು ಇರಬೇಕು. ಬಟ್ ನಾವು ಜಗಳ ಆಡಿದಾರೆ ಅಂತ ಹೇಳ್ಬಿಟ್ಟು ನಮ್ಮ ಶತ್ರು ಬಂದ್ಬಿಟ್ಟು ನಮ್ಮ ಜೊತೆ ಇದ್ರೆ ನಮ್ಗೆ ಆಗುತ್ತಾ? ಆಗಲ್ಲ. ಅದೇ ತರನೇ ಆಗುತ್ತೆ. ಹೌದು. ಅಂಡ್ ನೆಕ್ಸ್ಟ್ ಕೇಳಿ ಬರ್ತಿರುವಂತ ಹೆಸರು ಬಾಳು ಬೆಳಗುಂದಿ ಅವ್ರದ್ದು. ಸಿಂಗರ್ ಆಗಿ ಹಾಗೇನೆ ತಮ್ಮದೇ ಸಿಂಗರ್ ಅಂತಿದ್ದಾಗೆ ನಮ್ಗೆ ನೆನಪಾಗದೆ ನಮ್ಮ ವಿನ್ನರ್ ಹನುಮಂತು ಅವರು, ಹೌದು. ಲಾಸ್ಟ್ ಸೀಸನ್ ಹನುಮಂತು ಅವರು. ಹಳ್ಳಿ So, ಪ್ರತಿಭೆ ಇದು ಕೂಡ. ಹೌದು. ಸೊ ಲಾಸ್ಟ್ ಸೀಸನ್ ಹನುಮಂತು ಅವರು ಹೆಂಗೆ ಒಂದು ತಮ್ಮದೇ ಒಂದು ಡಿಫ್ರೆಂಟ್ ಸ್ಟೈಲ್ ಮೂಲಕ ಎಂಟರ್ಟೈನ್ ಮಾಡಿದ್ರು, ಅದೇ ರೀತಿ ಬಾಳು ಬೆಳಗುಂದಿ ಅವರು ಮಾಡ್ಬೋದು ಅಂತ ಅನ್ಸ್ತಾ ಇದೆ. ಫಿನಾಲೆಗೆ ಹೋಗ್ಬೋದು ಅಂತ ಅನ್ಸುತ್ತೆ ಇನ್ ಕೇಸ್ ಬಿಗ್ ಬಾಸ್ ಹೋದ್ರು ಅಂದ್ರೆ. ಬಾಳು ಬೆಳಗುಂದಿ ಅವರು ಫಿನಾಲೆಗೆ ಹೋಗಬಹುದಾ ಅಂತಂದ್ರೆ ಬಿಗ್ ಬಾಸ್ಗೆ ಹೋಗಬಹುದೇನೋ, ಬಟ್ ಫಿನಾಲೆ ಕಂಟೆಸ್ಟೆಂಟ್ ಅಲ್ಲ ಅಂತ ನನ್ನ ಒಂದು ಒಪಿನಿಯನ್. ಯಾಕೆ? ಯಾಕೆ ಅಂತಂದ್ರೆ ಅವರು ಹಾಡುಗಳನ್ನ ಹಾಡ್ತಾರೆ, ಅದರೊಟ್ಟಿಗೆ ಇನ್ನೊಂದೇನಂತಂದ್ರೆ ತಮ್ಮದೇ ಆದಂತಹ ಒಂದು ಹಾಡಿಗೆ ವಿಭಿನ್ನ ಶೈಲಿಯ ಒಂದು ಸಾಹಿತ್ಯವನ್ನ ಬರೆದು ಹಾಡ್ತಾರೆ. ಓಕೆ, ಬಟ್ ಅಲ್ಲಿ ಹೆಂಗ್ ಸರ್ವೈವ್ ಆಗ್ತಾರೆ ಅಂತ ನನಗೊಂದು doubt ಇವನ್ ಹೊಡಿತು. ಹನುಮಂತು ಫಸ್ಟ್ ಹೋದಾಗ್ಲೂ ಇದೇ ಒಂದು ಕ್ವಶನ್ ರೈಸ್ ಅಂದ್ರೆ ಆಗಿದೆ. ಹನುಮಂತು ಬೇರೆ, ಯಾಕಂದ್ರೆ ಅವರಿಗೆ ವೆಸ್ಟರ್ನ್ ಟಾಯ್ಲೆಟ್ ಮೇಲೆ ಕೂತ್ಕೊಳ್ಳೋದು ಹೆಂಗೆ ಅಂತಾನೆ ಗೊತ್ತಿಲ್ಲ ಅನ್ನೋ ತರ ಎಲ್ಲ ಟ್ರೋಲ್ ಆಗಿತ್ತು. ಬಟ್ ಹನುಮಂತು ಪಕ್ಕಾ ಹಳ್ಳಿ ಪ್ರತಿಭೆ, ಹೆಂಗ್ ಆಗುತ್ತೆ, ಹೆಂಗ್ ಕುತ್ಕೋಬೇಕು, ಹೆಂಗಿರಬೇಕು ಅನ್ನೋದು ಗೊತ್ತಿಲ್ಲ ಅನ್ನೋಂಥದ್ದು ಓಕೆ. ಬಟ್ ಬಾಳು ಬೆಳಗುಂದಿಗೆ ಹಂಗಲ್ಲ. ಯಾಕಂತಂದ್ರೆ ತಮ್ಮದೇ ಅಂತ ಒಂದು ಓನ್ ಚಾನಲ್ ಇದೆ, ಡಿಜಿಟಲ್ ಚಾನಲ್, ಯೂಟ್ಯೂಬ್ ಚಾನಲ್. ಅದರಲ್ಲಿ ಹಾಡುಗಳನ್ನ ಬರಿತಾ ಇರ್ತಾರೆ, ಅದ್ರ ಜೊತೆಗೆ ಲಿರಿಕ್ಸ್ ಅನ್ನ ಬರೆದ್ಬಿಟ್ಟು ಯಾವ್ಯಾವ ಹಾಡಿಗೆ ಯಾವ ತರ ಲಿರಿಕ್ಸ್ ಬರೆದ್ಬಿಟ್ಟು ಅದನ್ನ ಕಂಪೋಸ್ ಮಾಡಿ ಬಿಡ್ತಾ ಇರ್ತಾರೆ. ರೀಸೆಂಟ್ ಆಗಿ ಸರಿಗಮಪ ಶೋನಲ್ಲೂ ಕೂಡ ಪಾರ್ಟಿಸಿಪೇಟ್ ಆಗಿದ್ರು. ಹಲವಾರು ಕಾರ್ಯಕ್ರಮಗಳಿಗೆ ಅಲ್ಲಿ ಕಾರ್ಯಕ್ರಮಗಳನ್ನ ಹೋಗಿ ಕಾರ್ಯಕ್ರಮಗಳನ್ನ ಕೊಟ್ಟಂತವ್ರು, ಹಾಡುಗಳನ್ನ ಹಾಡಿರೋಂಥವ್ರು. ಬಟ್ ಏನಂತಂದ್ರೆ ಒಬ್ಬೊಬ್ರಿಗೆ ಬಿಗ್ ಬಾಸ್ ಸಿಂಗರ್ ಆಗಿದ ತಕ್ಷಣ ಬಿಗ್ ಬಾಸ್ಗೆ ಹೋಗಕ್ಕಾಗಲ್ಲ. ಇನ್ ಕೇಸ್ ಹೋದ್ರು ಕೂಡ ಅಲ್ಲಿ ಇರ್ತಾರ ಅಂತ ಹೇಳೋದಿಕ್ಕಾಗಲ್ಲ. ಹೌದು. ಯಾಕಂತಂದ್ರೆ ಹನುಮಂತು ನಾವು ಅನ್ಕೋಬಹುದು ಹಳ್ಳಿ ಪ್ರತಿಭೆ ಅಂತ, ಬಟ್ ಹನುಮಂತುಗಿರುವಂತ ಬುದ್ಧಿ ಅಲ್ಲಿ ಯಾರಿಗೂ ಇರ್ಲಿಲ್ಲ. ಅಂಡ್ ಹಿಸ್ ಇನ್ನೋಸೆನ್ಸ್ ಅನ್ನೋದು ಎಲ್ಲರೂ ಮೆಚ್ಚಿಸ್ತಾರೆ ಅಂತ ಹೌದು. ಹೇಳಕ್ಕಾಗಲ್ಲ, ಅವ್ರನ್ನ ಇಷ್ಟಪಡ್ತಾರೆ. ಬಟ್ ಏನಂತಂದ್ರೆ ಇಲ್ಲೇನಾಗುತ್ತೆ ಅಂತಂದ್ರೆ ಬಾಳು ಬೆಳಗುಂದಿಗೆ ಇನ್ನೋಸೆನ್ಸ್ ಅನ್ನೋದಕ್ಕಿಂತ ಬಟ್ ಅವರು ಬಿಗ್ ಬಾಸ್ ಕಂಟೆಸ್ಟೆಂಟ್ ಅಲ್ಲ ಅಂತ ನನ್ನ ಒಂದು ಒಪಿನಿಯನ್. ಓಕೆ, ಬಟ್ ಹೋಗೋ ಚಾನ್ಸಸ್ ಅದು ಅವ್ರವ್ರ ಇಷ್ಟ. ಅವ್ರಿಗೆ ಅವಕಾಶ ಬಂತು ಅಂತಾನೆ ಹೋಗಬಹುದು. ಅವರ ಫ್ಯಾನ್ ಫಾಲೋವರ್ಸ್ ಇಷ್ಟನೂ ಪಡಬಹುದು, ಇಷ್ಟ ಪಡದೇನೂ ಇರಬಹುದು. ಅಲ್ಲಿ ಇವ್ರು ಯಾವ ತರ ಆಟ ಆಡ್ತಾರೆ ಅನ್ನೋಂಥದ್ದು. ಯಾಕಂತಂದ್ರೆ ಜಸ್ಟ್ ಯೂಟ್ಯೂಬ್ ಅಲ್ಲಿ ಉತ್ತರ ಕರ್ನಾಟಕದ ಮಂದಿಗೆ ಗೊತ್ತಿತ್ತು, ಬಟ್ ಸರಿಗಮಪ ಬಂದ ಮೇಲೆನೆ ದಕ್ಷಿಣ ಕರ್ನಾಟಕದ ಮಂದಿಗೆ ಹಾಗೂ ಇಡೀ ಕರ್ನಾಟಕಕ್ಕೆ ಬಾಳು ಬೆಳಗುಂದಿ ಅಂದ್ರೆ ಯಾರು ಅಂತ ಗೊತ್ತಿತ್ತು. ಹೌದು. ಆದ ನಂತರ ಏನಾಗುತ್ತೆ ಅಂತಂದ್ರೆ ಈಗ ಒಂದಷ್ಟು ಮೊನ್ನೆ ಅಷ್ಟೇ ಗಗನ ಅವ್ರ ಜೊತೆನೂ ಕೂಡ ಒಂದು ಸಾಂಗ್ ಅನ್ನ ಬಿಟ್ರು. ಅದರಲ್ಲೂ ಕೂಡ ಪರ ಮತ್ತೆ ವಿರೋಧ. ನೆಗೆಟಿವ್, ಪಾಸಿಟಿವ್ ಆರ್ ನೆಗೆಟಿವ್ ಕಮೆಂಟ್ಸ್ ಎಲ್ಲಾನು ಕೂಡ ಬಂತು. ಡ್ಯಾನ್ಸ್ ವಿಚಾರಕ್ಕಾಗಿರ್ಬೋದು, ಇನ್ನೊಂದಷ್ಟು ವಿಚಾರಕ್ಕಾಗಿರ್ಬೋದು. ಬಟ್ ಎಂಡ್ ಆಫ್ ದ ಡೇ ಏನಾಗುತ್ತೆ ಅಂತಂದ್ರೆ ಎಂತೆಂಥ ದೊಡ್ಡ ಸಿನಿಮಾಗಳಿಗೇನೆ ನೆಗೆಟಿವ್ ಕಮೆಂಟ್ಸ್ ತಪ್ಪಿದ್ದಲ್ಲ ಅಂತದಲ್ಲಿ ಸಾಂಗ್ ಏನಿಲ್ಲ. ಬಟ್ ಅವ್ರು ಪಾಸಿಟಿವ್ ಆಗಿ ತಗೊಂಡು ಇನ್ನೊಂದಷ್ಟು ಸಾಂಗ್ಗಳನ್ನ ಮಾಡೇ ಮಾಡ್ತಾರೆ. ಬಟ್ ಕಂಟೆಸ್ಟೆಂಟ್ ಆಗಿ ಹೋದ್ರೆ ಅಲ್ಲೇನಂತಂದ್ರೆ ಇವ್ರು ಯಾವ ರೀತಿ ಇರ್ತಾರೆ, ಯಾವ ರೀತಿ ನಡ್ಕೊಳ್ತಾರೆ, ಅಲ್ಲಿರುವಂತವ್ರಿಗೆ ಯಾವ ರೀತಿ ಇವ್ರು ಟಕ್ ಆಫರ್ ಕೊಡ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.